ಪ್ರೀತಿ ಕುರುಡು, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ. ಆದರೆ ಅದನ್ನು ಈ ಮಹಾತಾಯಿ ಏನಿದ್ದಾರೆ ಅವ್ರು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾಳೆ. ಎಸ್, ಇಲ್ಲೊಬ್ಬ ಮಹಿಳೆ ನನಗೆ ಗಂಡನೂ ಬೇಡ ಸಂಸಾರನೂ ಬೇಡ ಅಂತ ಮನೆ ಮಠ ಎಲ್ಲ ಬಿಟ್ಟು ತನ್ನ ಆಶಿಕ್ ಜೊತೆ ಚೂಟಾಗಿದ್ದಾಳೆ. ಏನದು ಆಂಟಿ ಪ್ರೀತಿ ಸ್ಟೋರಿ ಅಂತೀರಾ? ನಾವು ಹೇಳ್ತೀವಿ ಕೇಳಿ. ಗಂಡನ ಜೊತೆ ವಾರ್, ಬಾಯ್ ಫ್ರೆಂಡ್ ಜೊತೆ ಪ್ಯಾರ್, ಮನೆ ಮಠ ಬಿಟ್ಟು ಮಕ್ಕಳ ಜೊತೆ ಮಹಿಳೆ ಎಸ್ಕೇಪ್. ಈಕೆಯ ಹೆಸರು ರಾಮಕ್ಕ, ವಯಸ್ಸು 25, ಇಬ್ಬರು ಮಕ್ಕಳ ತಾಯಿ. ಇವಳು 10 ವರ್ಷಗಳ ಹಿಂದೆ ಮಂಜುನಾಥ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಗಂಡ ಮಕ್ಕಳ ಜೊತೆ ಸುಖ ಸಂಸಾರವನ್ನ ನಡೆಸಬೇಕಾಗಿದ್ದ ಇವಳಿಗೆ ಪರ ಪುರುಷನ ವ್ಯಾಮೋಹವೇ ಹೆಚ್ಚಾಗಿ ಬಿಟ್ಟಿತ್ತು. 25 ವರ್ಷದ ಯುವಕ ಬಸವರಾಜ್ ಅನ್ನೋನ ಜೊತೆಗೆ ಪ್ಯಾರಾಗಿದೆ. ಅದ್ಯಾವ ಲೆವೆಲಿಗಂದ್ರೆ ಈ ಸಂಸಾರವೇ ಬೇಡ ಅಂತ ಪ್ರಿಯತಮನ ಜೊತೆಗೆ ಮನೆ ಮಠ ಬಿಟ್ಟು ಜೂಟಾಗಿದ್ದಾಳೆ. ಈ ಘಟನೆ ನಡೆದಿರೋದು ಬೆಂಗಳೂರು ನಗರದ ನೆಲಗದರನ ಹಳ್ಳಿಯಲ್ಲಿ. ವಿಪರ್ಯಾಸ ಅಂದ್ರೆ ಎಲ್ಲರ ಮನೆಯಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದ. ಯುಗಾದಿ ಎಂದೇ ಈ ತಾಯಿ ಇಡೀ ಸಂಸಾರದ ನಗುವನ್ನೇ ಅಳಿಸಿ ಹೋಗಿದ್ದಾಳೆ. ಪತಿ ಪತ್ನಿ ನಡುವೆ ಆಗಾಗ ಸುಮ್ನೆ ಜಗಳ ಆಗ್ತಲೇ ಇತ್ತು. ನೆಮ್ಮದಿ ಇಲ್ಲದ ಕಾರಣಕ್ಕೆ ಮಂಜುನಾಥ್ ಬೇರೆ ಮನೆಗೆ ಶಿಫ್ಟ್ ಆಗಿದ್ದ. ಇದೇ ಟೈಮ್ಗೆ ಕಾದು ಕುಳಿತಿದ್ದ ರಾಮಕ್ಕ ಮಂಜುನಾಥ್ ಹೋದ 4ನೇ ದಿನಕ್ಕೆ ಬಸವರಾಜ್ ಜೊತೆಗೆ ಓಡಿ ಹೋಗಿದ್ದಾಳೆ. ಹೋಗೋದು ಹೋದಳು, ತನ್ನ ಜೊತೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದಾಳೆ. ಇದರಿಂದ ಈಕೆಯ ಪತಿ ಮಂಜುನಾಥ್ಗೆ ದೊಡ್ಡ ಆಘಾತವೇ ಆಗಿದೆ. ಪೀಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಈ ಕುರಿತು ತನಿಖೆಯನ್ನ ಆರಂಭಿಸಿದ್ದಾರೆ. ಸರ್, ಪಾಪ ಅವನು ಇಲ್ಲೇ ಒಂದು 8ನೇ ಮೈಲಲ್ಲಿ ಬಾರಲ್ಲಿ ಭಟ್ರ ಕೆಲಸ ಮಾಡ್ಕೊಂಡಿದ್ದ. ಗಂಡ ಹೆಂಡತಿ ತುಂಬ ನ್ಯೂನಾಗಿದ್ರು. ಏನೋ ಹಬ್ಬದ ದಿನ ಒಂದು ಚಿಕ್ಕ ವಿಷಯಕ್ಕೆ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ. ಏನೋ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಏನೋ ಗಂಡ ಕೇಳಬೇಕಲ್ಲ, ಕೇಳಿದ್ದಾನೆ. ಆ ಕೇಳಿದ್ಕೇನೆ ಅಮ್ಮ ಮುನ್ಸ್ಕೊಂಡು ಒಂದು ಸ್ವಲ್ಪ ದಿನ ಮಾತುಕತೆ ಎಲ್ಲ ಬಿಟ್ಟು ಸುಮ್ಮನೆ ಮನೆಗೆ ಇತ್ತು. ಮನೆಗಿದ್ದಾಗ ಏನಾಯಿತು ಅಂದರೆ ಅವನು ಹೋಗಿ ಯಾವಾಗೂ ಮೊಬೈಲಾಗಿರೋದಂತೆ. ಅಮ್ಮ ಹೋಗಿ ಕೇಳಿದ್ದಾನೆ, ಗಂಡ ಕೇಳೋ ಅಂತ ಇದಿರುತ್ತಲ್ಲ, ಕೇಳಿದ್ದಾನೆ. ಕೇಳಿ ಒಂದು ಸ್ವಲ್ಪ ದಿನಕ್ಕೆ ಮೊಬೈಲ ಜಾಸ್ತಿ ನೋಡ್ತಾ ಇದ್ದರು. ಅವನು ಬಸವರಾಜು ಅನ್ನೋ ಯಾರೋ ಒಬ್ಬ ಹುಡುಗ, ಇನ್ನೂ ಚಿಕ್ಕ ಹುಡುಗ, ಈ ಅಮ್ಮಂಗೆ 2 ಮಕ್ಕಳಿದ್ದಾವೆ ಸರ್, ಮುದ್ದಾದ ಮಕ್ಕಳಿದ್ದಾವೆ 2. ಪಾಪ ಬಸವರಾಜು ಅನ್ನೋನು ಆ ಅಮ್ಮನ ಕರ್ಕೊಂಡು ಹೊರಟೋಗಿದ್ದಾನೆ. ಅದೇನೇ ಆಗಿರಲಿ, ಪ್ರೀತಿನೋ ವ್ಯಾಮೋಹವೋ ಮತ್ತೊಂದು. ಆದ್ರೆ ಇವಳ ಈ ಸ್ವಾರ್ಥಕ್ಕೆ ಅತ್ತ ಮಗಳಿಂದ ದೂರ ಆಗಿ ತಂದೆ ಒದ್ದಾಡ್ತಿದ್ರೆ, ಇತ್ತ ತಂದೆ ಬದುಕಿದ್ದಾಗಲೇ ಅವರ ಪ್ರೀತಿಯಿಂದ ಮಕ್ಕಳು ವಂಚಿತರಾಗಿದ್ದು ಮಾತ್ರ ನಿಜಕ್ಕೂ ಬೇಸರವೇ. ಆದಷ್ಟು ಬೇಗ ತಂದೆ ಮಕ್ಕಳನ್ನ ಪೊಲೀಸರು ಒಂದು ಮಾಡಲಿ ಅನ್ನೋದೇ ನಮ್ಮ ಆಶಯ. ಮೂರ್ತಿ ವೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.